ಮೊದಲನೇದಾಗಿ ನಾನು ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ರಾಹುಲ್ ಅಣ್ಣ ಜಾರಕಿಹೊಳಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತು ಒಂದು ದಾಖಲೆ ಮತವನ್ನು ಪಡೆಯೋದರ ಮೂಲಕ ಇವತ್ತು ಯಾರೂ ಇಷ್ಟು ಮತವನ್ನು ಪಡೆದಿರ್ತಿಲ್ಲ, ಒಂದು ಇತಿಹಾಸ ಸೃಷ್ಟಿ ಮಾಡಿ ಇವತ್ತು ನಮ್ಮ ಉತ್ತರ ಕರ್ನಾಟಕದಿಂದ ಇವತ್ತು ಈ ಭಾಗದಿಂದ ರಾಜ್ಯಕ್ಕೆ ಹೋಗಿದ್ದಾರೆ. ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರೊಬ್ಬರೇ ಹೋಗಿಲ್ಲ, ಒಂದು ಟೀಮನ್ನು ಕಟ್ಟಿಕೊಂಡು ಎಲ್ಲ ಜಿಲ್ಲೆಯಿಂದ ಅಧ್ಯಕ್ಷರಿರ್ಬೋದು, ಬ್ಲಾಕ್ ಅಧ್ಯಕ್ಷರಿರ್ಬೋದು, ಮತಕ್ಷೇತ್ರದ ಅಧ್ಯಕ್ಷರಿರ್ಬೋದು, ಎಲ್ಲರನ್ನ ಸೇರಿಸಿಕೊಂಡು ಇವತ್ತು ಪದಾಧಿಕಾರಿಯಾಗಿ ಅವರು ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ. ಅವ್ರಿಗೂ ಸಹ ಒಂದು ಅಭಿನಂದನೆಗಳನ್ನು ಜಿಲ್ಲಾ ಹಿರಿಯ ಮುಖಂಡರುಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ, ಮಾಜಿ ಶಾಸಕರುಗಳಿಗೆ ಮತ್ತು ಈ ಮತವನ್ನು ಕೊಟ್ಟು ನಾನು ಗೆಲ್ಲಿಸಿದಂಥ ಎಲ್ಲ ಯುವ ಕಾಂಗ್ರೆಸ್ಸಿನ ಸದಸ್ಯರಿಗೆ, ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳಲಿಚ್ಛೆಪಡ್ತೇನೆ. ಯಾಕಂತಂದರೆ ಇದು ಚುನಾವಣೆ ಮೂಲಕ ನಡೆದಿರ್ತಕ್ಕಂಥ ಈ ಒಂದು ಯುವ ಕಾಂಗ್ರೆಸ್ಸಿನ ಚುನಾವಣೆ ಆನ್ಲೈನ್ ಮೂಲಕ ನಡೆದಿತ್ತು. ಎಲ್ಲ ಯುವ ಕಾಂಗ್ರೆಸ್ ಸದಸ್ಯರು ಸದಸ್ಯತ್ವವನ್ನು ಮಾಡಿ ಚುನಾವಣೆಯಲ್ಲಿ ನನಗೆ ಮತವನ್ನು ಕೊಟ್ಟಿದ್ದರಿಂದ ನಾನು ಇವತ್ತು 3ನೇ ಸಲ ಬೆಳಗಾವಿ ಜಿಲ್ಲಾ ಗ್ರಾಮೀಣ ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ಪುನರಾಯ್ಕೆ ಆಗಿದ್ದೇನೆ. ಎಲ್ಲರಿಗೂ ಕೃತಜ್ಞತೆಗಳನ್ನು. ಮೊದಲಿಂದಲೂ ಯುವ ಕಾಂಗ್ರೆಸ್ ಜನಪರವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಇರ್ಬೋದು, ಇನ್ನೂ ಹಲವರ ಬಗ್ಗೆ ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡ್ಕೊಂಡು ಬಂದಿದೆ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಯುವ ಕಾಂಗ್ರೆಸ್ಸಿನಿಂದ ಪಕ್ಷವನ್ನು ಸಂಘಟನೆಯನ್ನು ಮಾಡಿ ಜನಪರವಾದಂಥ ಕೆಲಸವನ್ನು ಮಾಡ್ತೇವೆ. ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರ ವಿರುದ್ಧ ಏನಾದರೂ ಸಮಸ್ಯೆಗಳು ಬಂದರೆ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಪರಿಚಯ. ನಾನು ಕಾರ್ತಿಕ್ ಬಸವರಾಜ್ ಪಾಟೀಲ್, ಬೈಲಹೊಂಗಲ ಮತಕ್ಷೇತ್ರದ ಮರ್ಕುಂಬಿ ಗ್ರಾಮದವನು. ನಾನು ಬೆಳಗಾವಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಚುನಾಯಿತನಾಗಿದ್ದೇನೆ.